ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀನಾ ಡಿಸೈನ್ಸ್. ನೋಡಿ, 6 ಎಳೆ ದಾರ ತಗೊಂಡಿದ್ದೀನಿ ನಾನು. ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಶೆಲ್ ಬೀಡ್ಸು. ಲೇಸ್ಗೆ ಬ್ಯಾಕ್ ಸೈಡ್ ಹಿಡ್ಕೊಂಡು 2 ಸಿಂಗಲ್ ನಾಟ್ಸ್ ಮಾಡ್ಕೋಬೇಕು. ಟೂ ಸಿಂಗಲ್ ನಾಟ್ಸ್ ಆದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. ಅದೆಲ್ಲಿಗೆ ಬರುತ್ತೋ ಅಲ್ಲೇ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತೆ ಈಗ 4 ಚೈನ್, ಸಿಂಗಲ್ ಕ್ರೋಶೆ, ಈಗ ಒಂದು ಶೆಲ್ ಬೀಡಿ ಯೂಸ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಈಗ 4 ಚೈನ್ ಹಾಕೋಬೇಕು. ಇಲ್ಲಿ 4 ಚೈನು 3 ಟೈಮ್ಸ್ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆ, ಫೋರ್ ಚೈನ್, ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ, ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಫಸ್ಟ್ ಹಾಕಿರೋ ಬೀಡು ಆ ಸೈಡ್ ತಿರುಗಿದೆ, ಇವಾಗ ಹಾಕೋ ಬೀಡು ಈ ಕಡೆ ತಿರ್ಕೊಳ್ಳೋ ಥರ ನಾವು ಹಾಕ್ಕೋಬೇಕು. ನೋಡಿ, ಇವಾಗ ಅದೆಲ್ಲಿಗೆ ಬರುತ್ತೋ ಅಲ್ಲೇ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ ಸೀರೆ ಕೊನೆಯವರೆಗೂ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಈ ಥರ ಮಾಡಿದ್ದೀನಲ್ಲ, ಮತ್ತು ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಮಾಡ್ಕೋಬೇಕು, ಬೀಡ್ ಹಾಕ್ಕೋಬೇಕು. ಈಗ 4 ಚೈನ್, ಸಿಂಗಲ್ ಕ್ರೋಶೆ, ನಾಲ್ಕು ಚೈನ್, ಇಲ್ಲಿ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೊನೆವರೆಗೂ ಹಾಕ್ಕೊಂಡು ಹೋಗಿ. ಟೂ ಚೈನ್ಸ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊತೀನಿ. ನೋಡಿ, ಬೇಸ್ ಲೈನ್ ಇದು ಈ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ ಬೇಸ್ ಲೈನು.
ಈ ಥರ ಬೀಡ್ಸ್ ಹಾಕ್ಕೋಬೇಕು. ಆ ಸೈಡೊಂದು ಈ ಸೈಡ್ಗೊಂದು ತಿರುಗೋ ಥರ ಬೀಡ್ಸ್ ಹಾಕ್ಕೊಂಡು ಹೋಗಬೇಕು ಸೀರೆ ಫುಲ್ಲು. ಈಗ ಸೇಮ್ ಕಲರ್ ತಗೊತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ರಲ್ಲ ಅಲ್ಲೇ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿದ್ದಾದಮೇಲೆ ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೇನೆ ಸಿಂಗಲ್ ಕ್ರೋಶೆ, ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ನೋಡಿ 4 ಚೈನ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿಂದ ಈಗ ಬೀಡ್ ಹಿಂದೆಗಡೆ ಇರೋ ಥ್ರೆಡ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಬೀಡ್ ಹಿಂದೆಗಡೆ ಥ್ರೆಡ್ಗೆ ನಾವು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಬೀಡ್ಸ್ ನೀವು ರೌಂಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಡಬಲ್ ಕ್ರೋಶೆ 11 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೇರೆ ಥರ ಬೀಡ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಡಬಲ್ ಕ್ರೋಶ. ನೋಡಿ ಇದು ಫುಲ್ಲು ಆರ್ಚ್ ಹಾಕಿ ತೋರಿಸ್ತೀನಿ ನಾನು. ನೋಡಿ 11 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಈ 4 ಚೈನ್ ಗ್ಯಾಪ್ಗೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ, ಸಿಂಗಲ್ ನಾಟ್ ಅಂತಾರೆ, ಸಿಂಗಲ್ ಕ್ರೋಶ ಅಂತಾರೆ, ಲಾಕ್ ಅಂತಾರೆ. ಮತ್ತು ಈಗ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿಂದ ಈಗ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ನಾವು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಸೇಮ್ ಇದಕ್ಕೂ 11 ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಈ ಥರ ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ.
ಇವಾಗ ನಾನಿಲ್ಲಿ 11 ಡಬಲ್ ಕ್ರೋಶ ಮಾಡಿದ್ದಾಯಿತು. ಈಗ 4 ಚೈನ್ ಗ್ಯಾಪ್ಗೆ ಸಿಂಗಲ್ ನಾಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 4 ಚೈನ್ ಹಾಕ್ಕೊಳ್ಳೋಣ. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಸೆಕೆಂಡ್ ಸಿಂಗಲ್ ಕ್ರೋಶೆ ಮೇಲೇನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ. ಈಗ ಇಲ್ಲೂ ನಾನು 2 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ ಡಿಸೈನು. ಈಗ ನೆಕ್ಸ್ಟ್ ಇನ್ನೊಂದು ಕಲರ್ ತಗೊತೀನಿ ನಾನು. ನೋಡಿ, ಸೇಮ್ ಪ್ಲೇಸ್ಗೆ ಸ್ಟಾರ್ಟಿಂಗ್ ಪ್ಲೇಸ್ಗೆ ನಾನು ಮೇಲೆ ಚೈನ್ ಇದೆಯಲ್ಲ ಅದರದ್ದು ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈ ಥರ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ ಅಲ್ಲೇ ಸೇಮ್ ಪ್ಲೇಸ್ಗೆ ನಾವು ನೀಡಲ್ ಹಾಕಿ ಥ್ರೆಡ್ ತೆಗೆದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಈಗ 4 ಚೈನ್ ಮಾಡ್ಕೋಬೇಕು. ಫೋರ್ ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿ ನಾನು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. ನೋಡಿ, ಆರ್ಚ್ ಮೇಲೆ ಇದೆಯಲ್ಲ ಚೈನು, ಒಂದೊಂದು ಚೈನ್ಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಬರ್ಬೇಕು. 2 ಚೈನ್ ಹಾಕಿ ಟೂ ಚೈನ್, ಪಕ್ಕದ ಚೈನಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 2 ಚೈನ್, ಸಿಂಗಲ್ ಕ್ರೋಶೆ, ನೋಡಿ ಪಕ್ಕದಲ್ಲೇ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಕ್ರೋಶೆ. ಫೈವ್ ಟೈಮ್ಸ್ ಮಾಡ್ಕೋಬೇಕು. ನೋಡಿ, 2 ಚೈನ್, ಸಿಂಗಲ್ ಕ್ರೋಶೆ,
ನೋಡಿ ಇಲ್ಲಿ 5 ಟೈಮ್ಸ್ ಮಾಡಿದ್ದೀನಿ. ಈಗ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡೋದು ಬೇಡ. ಮತ್ತು ಪಕ್ಕದ ಚೈನಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ 2 ಚೈನ್ ಹಾಕಲ್ಲ, ಬೀಡ್ ಹಾಕ್ಕೊತೀವಿ ಮಧ್ಯದಲ್ಲಿ. ಈಗ ಸೇಮ್ ಈ ಸೈಡ್ 5 ಟೈಮ್ಸ್ ಹಾಕಿದ್ರಲ್ಲ, ಅದೇ ಥರ ಈ ಸೈಡನ್ನು 5 ಟೈಮ್ಸ್ ಮಾಡ್ಕೋಬೇಕು. 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, ನೋಡಿ 5 ಟೈಮ್ಸ್ ಮಾಡಿಕೊಂಡೆ. ಈ ಥರ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ನೋಡಿ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೇನೂ ಇನ್ನೂ ಒಂದ್ಸಲಿ ಹಾಕಿ ತೋರಿಸ್ತೀನಿ ನಾನು. 2 ಚೈನ್ ಈ ಥರ ಹಾಕಿ ತೋರಿಸ್ತೀನಿ ನಾನು. 2 ಚೈನ್, ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು. 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ. 5 ಟೈಮ್ಸ್ ಆಯಿತು. ಈಗ ಬೀಡೊಂದು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್. ಈ ಸೈಡನ್ನು ಈಗ 5 ಟೈಮ್ಸ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ,
ನೋಡಿ 5 ಟೈಮ್ಸ್ ಆಯಿತು, ಫುಲ್ ಆರ್ಚ್ ಕಂಪ್ಲೀಟ್ ಆಯಿತು. ಈಗ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಫೋರ್ ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಲೇಸ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಟೂ ಚೈನ್ಸ್ ಹಾಕಿ ಕಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ ಡಿಸೈನು. ಇಲ್ಲೆಲ್ಲ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು. ಎಕ್ಸ್ಟ್ರಾ ಥ್ರೆಡ್ನು ಕುಚ್ಚು ಜೊತೆ ಸೇರಿಸಿ ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಬಂದಿದೆ ಡಿಸೈನು. ನೋಡಿ ಎಕ್ಸ್ಟ್ರಾ ಥ್ರೆಡ್ನು ಸೇರಿಸಿ ಕಟ್ಟಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೋಬೋದು. ನಾನು ಕುಚ್ಚು ಜೊತೆನೇ ಸೇರಿಸಿ ಕಟ್ಟಿದ್ದೀನಿ. ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ ನಾನು ಕುಚ್ಚುಗೆ. ಬೇಕಾದರೆ ನೀವು ಸಿಂಗಲ್ ಕಲರ್ಸನ್ನು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.